ಬೆಳಿಗ್ಗೆ ಎದ್ದು ವಾಕಿಂಗ್ ಅಂತ ಹೋಗ್ತಾಳೆ. 5 ಗಂಟೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಅವಳು ಹಿಂದೆನೇ ಹೋಗ್ತೀನಿ. ಹಿಂದೆ ಹೋಗ್ಬೇಕು, ಅವಳು ಸಿಗಲ್ಲ. ಕಸ ಎಲ್ಲ ಹಾಕ್ಬರ್ತಿ ಅಂತ ಕೇಳಿದ್ರು. ಮೇನ್ ರೋಡ್ ಅಂತ ಹೇಳಿದೆ. ಕಸ ಹಾಕ್ಬೇಕಂತ ರಾತ್ರಿ 11:45 ಹೋಗಿದ್ರು ಗೊತ್ತು ಅಷ್ಟೇ. ಆಮೇಲೆ ಅವಳು ಎಲ್ಲಿ ಹೋದ್ಲು ಏನೂ ಗೊತ್ತಿಲ್ಲ. ಸರ್ ಏನಾಯಿತು ಅಂದರೆ, ನಮ್ಮ ವೈಫಿಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಕಟಿಂಗ್ ಶಾಪರ್ ಇದ್ರು, ಪ್ರಭು ಅಂತ. ಅವ್ರ ಮೇಲೆ ಅಫೇರ್ ಇತ್ತು. ಅದು ನನಗೆ ಡೌಟ್ ಬಂದು, ಇದೇನೋ ಅವ್ರ ಫೋನಿಗೆ ಯಾವುದೋ ಮೆಸೇಜ್ ಮಾಡ್ತಿದ್ದಾರೆ ಏನಂತ ಹೇಳಿ ಕೇಳಿದಾಗ ಅವ್ರು ಹೇಳಿಲ್ಲ. ಯಾರ್ದು ಮೆಸೇಜ್ ಇದೆ ಏನಂತ ಕೇಳಿದಾಗ ಹೇಳಿಲ್ಲ. ಅದಕ್ಕೆ ಮುಂಚೆ ಏನಾಯ್ತು ಅಂದರೆ, ಅವ್ರ ಮೊಬೈಲ್ಗೆ ರೀಚಾರ್ಜ್ ಆಗುತ್ತೆ. ಫೆಬ್ರವರಿನಲ್ಲಿ ಒಂದ್ಸಲ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಯಾರು ಮಾಡಿಸಿದ್ರು ಅಂತ ಕೇಳಿದಾಗ ನಾನೇ ಮಾಡಿಸ್ಕೊಂಡೆ ಅಂತ ಹೇಳ್ತಾಳೆ. ಆದರೂ ನಾನು ಡೌಟ್ ಬಂದು ನಮ್ಮ ಬ್ರದರಿಗೆ ಹೇಳ್ತೀನಿ, ಮೊಬೈಲ್ ರೀಚಾರ್ಜ್ ಆಗಿದೆ ಅಂತ. ಅವರ ಒಂದು ನಂಬರ್ ಹೇಳ್ತಾರೆ, ಆ ನಂಬರ್ಗೆ ಇದು ಮಾಡ್ತೀನಿ. ಅದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಇದು ಫೋನ್ಪೇನಲ್ಲಿ ರೀಚಾರ್ಜ್ ಆಗಿದೆ ಅಂತ ಕಸ್ಟಮರ್ ಕೇರ್ ಅವ್ರು ಹೇಳ್ತಾರೆ. ಫೋನ್ಪೇನಲ್ಲಿ ರೀಚಾರ್ಜ್ ಆಗಿದೆ ಅಂತ ಬಂದು ಮನೆಗೆ ಕೇಳಿದಾಗ ಅವ್ರ ಫ್ರೆಂಡಿಗೆ ಮಾತಾಡ್ತಾರೆ, ರೀಚಾರ್ಜ್ ಆಗಿದೆ ಅಂತಾರೆ. 300 ರೂಪಾಯಿ ರೀಚಾರ್ಜ್, ನಾನು ಬಿಟ್ಬಿಡ್ತೀನಿ. ಹಾಗೆ ಆಗಿ ಒಂದು ವಾರ ಆದಮೇಲೆ ಮನೇಲಿ ಒಂದು ಹೆಡ್ಸೆಟ್ ಸಿಗುತ್ತೆ. ಹೆಡ್ಸೆಟ್ ಎಲ್ಲಿಂದ ಬಂತು ಅಂತ ಕೇಳಿದರೆ ಅವ್ರು ನಾನೇ ತೊಗೊಂಡೆ ಅಂತ ಹೇಳ್ತಾಳೆ. ಆದರೂ ಡೌಟ್ ಬಂದು ಹೆಡ್ಸೆಟ್ ಸಿಗ್ತಾ ಇಲ್ಲ ಅಂತ ನಮ್ಮ ಮನೆಗೆ ಹೇಳ್ತೀನಿ. ನಮ್ಮ ಮನೆಗೆ ಹೇಳಿದ ಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ತಾರೆ, ಯಾರು ತಂದರು ಏನು ಅಂತ ಕೇಳಿದಾಗ ಅವ್ಳು ನಾನೇ ತೊಗೊಂಡೆ ಅದು ಇದು ಅಂತ ಹೇಳ್ತಾಳೆ. ಆದ್ರೆ ನಾನು ಡೌಟ್ ಬಂದು ನೈಟೆಲ್ಲ ಹಂಗೆ ಜಗಳ ಆಗುತ್ತೆ. ಅವಳು ಆಮೇಲೆ ಬೆಳಿಗ್ಗೆ ಎದ್ದು ವಾಕಿಂಗ್ ಅಂತ ಹೋಗ್ತಾಳೆ. 5 ಗಂಟೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಅವಳು ಹಿಂದೆನೇ ಹೋಗ್ತೀನಿ. ಹಿಂದೆ ಹೋಗ್ಬೇಕು, ಅವಳು ಸಿಗಲ್ಲ ಅಂದರೆ ಗೇಟ್ ಓಪನ್ ಮಾಡಿದಾಗ ನಾನು ಡೋರ್ ಓಪನ್ ಮಾಡ್ಕೊಂಡು ಹೋಗ್ತೀನಿ. ಮೇನ್ ರೋಡ್ ಹೋದ್ರೆ ಇರಲ್ಲ ಅವಳು. ಎಲ್ಲಿ ಹೋದ್ಲು ಅಂತ ಹೇಳಿ ನಾನು ಹಿಂದಿಂದ ಗಾಡಿ ಹಾಕೊಂಡು ಹೋಗ್ತೀನಿ. ಅವಳು ನಂದನವನ ಪಾರ್ಕ್ ಹೋಗ್ತೀನಿ ಅಂತ ಹೇಳ್ತಾಳೆ. ಆ ಪಾರ್ಕ್ ಹತ್ರ ಹೋಗಿದಾಗ ಅವಳು ಪಾರ್ಕಲ್ಲಿ ಇರಲಿಲ್ಲ ಅವಳು. ಅವಾಗ ನಾನು ಮನೆಗೆ ಬರ್ತೀನಿ. ಮನೆಗೆ ಏನಕ್ಕೆ ಬರ್ತೀನಿ, ಮಕ್ಳು ಇರ್ತವೆ ಮನೇಲಿ. ಇಬ್ಬರು ಚಿಕ್ಕ ಮಕ್ಕಳು, ಒಂದು 5 ವರ್ಷದೊಂದು, ಒಂದು 3 ವರ್ಷದೊಂದು ಮಕ್ಳು ಇರ್ತಾವಲ್ಲ ಅಂತ ಮನೆಗೆ ಬರ್ತೀನಿ. ಮನೇಲಿ ಬಂದು ಆಮೇಲೆ ಕೂತ್ಕೊಂಡು ಇನ್ನೊಂದು ಸಲ ಹೋಗ್ತೀನಿ ಪಾರ್ಕಿಗೆ. ಆ ಟೈಮಲ್ಲಿ ಬೇರೆ ರೂಟಲ್ಲಿ ಹೋಗ್ತೀನಿ. ಆವಾಗಲೂ ಪಾರ್ಕಲ್ಲಿ ಸಿಗಲ್ಲ. ಪಾರ್ಕಿಂದ ಅವಾಗ ಅವಳಿಗೆ ಫೋನ್ ಮಾಡ್ತೀನಿ, ಎಲ್ಲಿದೆಯಾ ಏನು ಅಂತ. ಒಂದು 4-5 ಸಲ ಫೋನ್ ಮಾಡಿ ಎತ್ತಲ್ಲ. ಒಂದು 5 ನಿಮಿಷ ಆದಮೇಲೆ ಎತ್ತಾಳೆ. ನಾನೆಲ್ಲೇ ಪಾರ್ಕ್ ಹತ್ರ ಸೈಡಲ್ಲಿ ಕೂತಿದ್ದೀನಿ ಅಂತ ಹೇಳ್ತಾಳೆ. ಸೈಡಲ್ಲಿ ಎಲ್ಲಿ ಕೂತಿದ್ದೆ, ನಾನು ಇಲ್ಲೇ ಬಂತ ಹೇಳಿದಾಗ ಅವಳಲ್ಲಿ ಪಾರ್ಕಲ್ಲಿ ಇರಲ್ಲ. ಅವಳು ಆದರೂ ಹೇಳಲ್ಲ. ಆಮೇಲೆ ನಾನು 5:15 ಮನೆಗೆ ಬರ್ತೀನಿ. 5:15 ಮನೆಗೆ ಬರ್ತೀನಿ. 6 ಗಂಟೆಗೆ ಮನೆಗೆ ಬರ್ತಾಳೆ. ಬಂದಾಗ ನಾನು ಕೇಳ್ತೀನಿ, ಎಲ್ಲೋಗಿದ್ದೆ ಏನಾಯ್ತು ಅಂತ ಕೇಳಿದಾಗ ನನಗೆ ತಲೆ ಕೆಟ್ಟಿತ್ತು, ಬೇಜಾರಾಗಿತ್ತು, ಅದಕ್ಕೆ ನಾನು ಇಲ್ಲೇ ಶನಿದೇವ್ರ ದೇವಸ್ಥಾನ ಹತ್ರ ಕೂತಿದ್ದೆ ಅಂತ ಹೇಳ್ತಾಳೆ. ಆಯ್ತಮ್ಮ ಅಂತ ಹೇಳಿ ಇದು ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ. ಅವತ್ತಾದರೂ ಬೆಳಿಗ್ಗೆ ಹಂಗೆ ಆಫೀಸಿಗೆ ಹೋಗ್ತೀನಿ. ಹೋಗಿ ಮಧ್ಯಾಹ್ನ ಡೌಟ್ ಬಂದು ವಿಲ್ಸನ್ ಗಾರ್ಡನ್ ಏರ್ಟೆಲ್ ಆಫೀಸಿಗೆ ಹೋಗಿ ಡೂಪ್ಲಿಕೇಟ್ ಸಿಮ್ ತೊಗೊಂಡು ಬರ್ತೀನಿ. ಸಿಮ್ ನನ್ನ ಹೆಸರಲ್ಲಿ ಇರುತ್ತೆ, ಡೂಪ್ಲಿಕೇಟ್ ಸಿಮ್ ತರ್ತೀನಿ. ಸಿಮ್ ತಂದು ನನ್ನ ಫೋನಿಗೆ ಸಿಮ್ ಹಾಕಿ ವಾಟ್ಸಪ್ ಲಾಗಿನ್ ಮಾಡ್ತೀನಿ. ಆವಾಗ ಮಧ್ಯಾಹ್ನ ಒಂದು ಮೆಸೇಜ್ ಬರುತ್ತೆ, ಫೋನ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡು ಅಂತ ಬರುತ್ತೆ. ಅದು ನೇಮು ಹುಡುಗಿ ಹೆಸರಲ್ಲಿ ಸೇವ್ ಆಗಿರುತ್ತೆ. ನಮ್ಮ ವೈಫ್ ವಾಟ್ಸಪ್ಪು ಹುಡುಗಿ ಹೆಸರಲ್ಲಿ ಸೇವ್ ಆಗಿರುತ್ತೆ. ಇದೇನು ಹುಡುಗಿ ಹೆಸರಲ್ಲಿ ಸೇವ್ ಆಗಿದೆಲ್ಲ ಅಂದ್ಕೊಂಡು ಇಮಿಡಿಯೇಟು ನಮ್ಮ ಬ್ರದರಿಗೆ ಹೇಳ್ತೀನಿ, ಹುಡುಗಿ ಹೆಸರಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಅಂತ. ಅವ್ರು ಏನು ಮಾಡ್ತಾರೆ, ಫೋನ್ ಪೇನಲ್ಲಿ ಚೆಕ್ ಮಾಡ್ತಾರೆ, ಪ್ರಭು ಆರ್ ಅಂತ ಹೆಸರು ಬರುತ್ತೆ. ಯಾವುದೋ ಹುಡುಗನ ಹೆಸರಿದೆ ಅಂತ ನೋಡ್ತಾರೆ. ಆಮೇಲೆ ಟ್ರೂ ಕಾಲಲ್ಲಿ ಚೆಕ್ ಮಾಡಿದ್ರೆ ಒಂದರಲ್ಲಿ ರಾಕ್ ಅಂತ ಬರುತ್ತೆ, ಒಂದರಲ್ಲಿ ಬಾರ್ಬರ್ ಶಾಪ್ ಅಂತ ಬರುತ್ತೆ. ಕಟ್ಟಿಂಗ್ ಮಾಡೋನಿಗೆ ಎಲ್ಲ ಮಾಡ್ತಾರೆ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಕಟ್ಟಿಂಗ್ ಮಾಡಲ್ಲ ಅಂದ್ಕೊಂಡು. ಆದರೂ ಡೌಟ್ ಬಂದು ಮನೆಗೆ ಹೋಗಿ ಕೇಳ್ತೀನಿ, ಈ ನಂಬರಿಂದ ಮೆಸೇಜ್ ಬಂದಿದೆ ಯಾರ್ದು ಅಂತ ಕೇಳ್ತೀನಿ. ಅವಳು ಆದರೂ ಯಾರ್ದು ಏನು ಎಂತ ಏನು ಹೇಳಲ್ಲ. ನಾನು ಅದಕ್ಕೆ ಸುಮ್ಮನೆ ಆಗ್ತೀನಿ. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಅವಳು ನನ್ನ ಫೋನ್ ಎತ್ಕೊಂಡು ನೋಡ್ತಾಳೆ. ನೋಡ್ಬೇಕಾದ್ರೆ ಮೆಸೇಜ್ ನೋಡ್ಕೊಬಿಡ್ತಾಳೆ ಅವಳು, ಆ ನಂಬರಿಂದ ಬಂದಿರೋದು. ಆದರೂ ನಾನು ಕೇಳ್ತೀನಿ, ಆದರೂ ಹೇಳಲ್ಲ ಅವಳು. ಆಮೇಲೆ ಹಂಗೆ ಆಗಬೇಕಾದ್ರೆ ಅವಳು ಬೆಳಿಗ್ಗೆ ಹೋಗಿ ಮಾತಾಡ್ಕೊಂಡೆಲ್ಲ ಬಂದಿರ್ತಾಳೆ. ಅದೇನು ಮ್ಯಾಟ್ರ್ ಹೇಳಿರಲ್ಲ. ನಾನು ಆಮೇಲೆ ಅವತ್ತು ಮಧ್ಯಾಹ್ನ ಹುಡುಗಂಗೆ ಫೋನ್ ಮಾಡ್ತೀನಿ, ಈ ನಂಬರಿಂದ ಫೋನ್ ಬರ್ತಿದ್ದೆ. ಒಂದು 5-6 ಸಲ ಫೋನ್ ಮಾಡಿ ಎತ್ತಿರಲ್ಲ ಅವನು. ಆಮೇಲೆ ಅವನೇ ಫೋನ್ ಮಾಡ್ತಾನೆ, ಆಯ್ತು ಇವತ್ತು ಸಂಜೆ ಬನ್ನಿ ಮಾತಾಡೋಣ, ಏನಾದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಾನೆ. ನಾನು ನಮ್ಮ ಬ್ರದರ್ ಎಲ್ಲ ಹೋಗಿ ಮಾತಾಡಬೇಕಾದ್ರೆ
ಬರೀ ಹಾಯ್ ಬೈ ಫ್ರೆಂಡ್ ಇದೆ ಅಷ್ಟೇ, ನಾನೇನು ಇದು ಮಾಡಿಲ್ಲ ಅಷ್ಟೇ ಅಂತ ಅವನು ಹೇಳ್ತಾನೆ. ಆಮೇಲೆ ಎಲ್ಲಿ ನಂಬರ್ ತೊಗೊಂಡೆ ಏನು ಮಾಡಿದೆ ಅಂತ ಕೇಳಿದಾಗ ಒಂದು ಸ್ಕೂಲ್ ಹತ್ರ ಫಂಕ್ಷನ್ ಹತ್ರ ಇಸ್ಕೊಂಡೆ ಅಂತ ಅವ್ನು ಹೇಳ್ತಾನೆ. ಅದೇ ವಿಷಯನ ನಮ್ಮ ವೈಫ್ ಹತ್ರ ಬಂದು ಕೇಳಿದಾಗ ಅದು ಕಟಿಂಗ್ ಶಾಪ್ ಹತ್ರ ನಮ್ಮ ಮನೆ ಮುಂದೆ ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟಿನ ನಂಬರ್ ಬರೆದು ಬಿಸಾಕಿದ್ದ, ನಾನು ತೊಗೊಂಡು ಕಾಲ್ ಮಾಡಿದೆ ಅಂತ ಹೇಳ್ತಾರೆ. ಇದು ಇಷ್ಟೇನಾ ಏನಾದರೂ ಇದೆ ಅಂತ ಹೇಳಿದ್ರೆ ಇಷ್ಟೇ ಇದೆ, ಇನ್ನೇನು ನಡೆದಿಲ್ಲ ಅಂತ ಹೇಳ್ತಾರೆ. ಹಾಗೆ ಮಾತಾಡ್ಕೊಂಡು ಇರಬೇಕಾದ್ರೆ ಅವತ್ತು ಮಲ್ಲೇಶ್ ಅನ್ನೋರು ಬರ್ತಾರೆ, ಮಹೇಶ್ ಅನ್ನೋರು ಬರ್ತಾರೆ, ಟಿ ಟಿ ಅವರು ಬಂದು ಏನಿಲ್ಲಪ್ಪ ನಿಮ್ಮ ವೈಫಿಗೆ ಎದುರಿಸ್ತೀನಿ, ಹಂಗೆ ಮಾಡ್ತೀನಿ ಹಂಗೆ ಮಧ್ಯಸ್ಥಿಕೆ ಮಾತಾಡ್ಕೊಂಡು ಬರ್ತಾರೆ. ಅವತ್ತು ನಾವೆಲ್ಲ ಮಾತಾಡ್ಕೊಂಡು ನಮ್ಮ ವೈಫಿಗೆ ಊರಿಗೆ ಕರ್ಕೊಂಡು ಹೋಗ್ತೀನಿ. ಊರಿಗೆ ಕರ್ಕೊಂಡೋಗಿ 1 ತಿಂಗಳು ಊರಲ್ಲಿ ಇಟ್ಕೊಂಡಿರ್ತೀವಿ. 1 ತಿಂಗಳು ಊರಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಅವಳು ಹೇಳ್ತಾಳೆ, ನಾನು ಇವಾಗ ಹುಡುಗಂಗೆ ಮರ್ತು ಬಿಟ್ಟಿದ್ದೀನಿ, ನಾನು ಇವಾಗ ಇದೇನು ಮಾಡಲ್ಲ ಹಂಗೆ ಅಂತ ಎಲ್ಲ ನಂಬಿಸ್ತಾಳೆ. ನಂಬಿಸ್ಬೇಕಾದ್ರೆ ನಾನೇನು ಮಾಡ್ತೀನಿ, ನಮ್ಮ ಮನೆ ಮುಂಚೆ ಹೊಸಕೆರಳಿಯಲ್ಲಿ ಇರುತ್ತೆ, ಹೊಸಕೆರಳಿಂದ ಮನೇನ ಬಗಲ್ಗುಂಟೆಗೆ ಶಿಫ್ಟ್ ಮಾಡ್ತೀನಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಅಲ್ಲೇ ಬಗಲ್ಗುಂಟೆ ಅಂದರೆ ನಾನು ನಮ್ಮ ಬ್ರದರ್ ಎಲ್ಲ ಜೊತೆಗಿರ್ತಾರೆ, ಆ ಹುಡುಗ ಬರಲ್ಲ ಅನ್ನೋ ಇದಕ್ಕೆ ಮಾಡ್ತೀವಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ 1 ವಾರದಲ್ಲಿ ಹುಡುಗನ ಜೊತೆ ಇನ್ನೂ ಓಡೋಗಿದ್ದಾಳೆ. ಸರ್ ಅದೇನು ಗೊತ್ತಿಲ್ಲ, ಹುಡುಗಂದು ಸ್ವಿಚ್ ಆಫ್ ಆಗಿದೆ. ಇದಕ್ಕೂ ಮುಂಚೆ ಏನಾಗುತ್ತಂದ್ರೆ 25ನೇ ತಾರೀಕು ಲಾಸ್ಟ್ ಮಂತ್ 25ನೇ ತಾರೀಕು ನಾವು ಗಿರಿನಗರ ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಈ ಹುಡುಗನಿಂದ ನಮ್ಗೆ ಇದಾಗ್ತಿದೆ, ಟಾರ್ಚರ್ ಆಗ್ತಿದೆ, ನೀವು ಸ್ವಲ್ಪ ಬುದ್ಧಿ ಕಲಿಸಿ ಅಂತ ನಾವು ಕಂಪ್ಲೇಂಟ್ ಕೊಡ್ತೀವಿ. ಆದರೆ ಗಿರಿನಗರ ಪೊಲೀಸ್ ಸ್ಟೇಷನ್ ಅವರು ಹುಡುಗನ ಹತ್ರ ದುಡ್ಡು ಇಸ್ಕೊಂಡು ಏನು ಮಾಡ್ದೇಲೆ ಅವನಿಗೆ ಬಿಟ್ಬಿಟ್ಟಿದ್ದಾರೆ. ಅವರಿಗೆ ನಮ್ಮ ಕಂಪ್ಲೇಂಟಿಗೆ ರೆಸ್ಪಾನ್ಸೇ ಇಲ್ಲ, ಆ ಥರ ಮಾಡ್ತಿದ್ದಾರೆ. ನಮ್ಮ ವೈಫು 11ನೇ ತಾರೀಕು ಶನಿವಾರ ರಾತ್ರಿ ಒಂದು 11:50 ಹೋಗಿದ್ದಾರೆ. ಮಕ್ಕಳು ಸರ್ 2 ಮಕ್ಕಳು, ಟೋಟಲ್ 3 ಜನ ಮಕ್ಕಳು, 1 ಮಗು ಇಲ್ಲ, 2 ಮಕ್ಕಳು, ಒಂದು 5 ವರ್ಷದ ಒಂದು 3 ವರ್ಷದ ಮಗು. ಮಕ್ಕಳು ನನ್ನ ಹತ್ರನೇ ಇದ್ದಾರೆ. ಮಕ್ಕಳನ್ನ ರಾತ್ರಿ ಬಿಟ್ಟು ಹೋಗಿದ್ದಾರೆ. ಅವಳು ಒಂದೊಂದ್ಸಲ ಹೇಳ್ತಿದ್ಲು, ಹುಡುಗ ನಂದು ವಿಡಿಯೋ ಮಾಡಿರ್ತಾನೆ ಅಂತ ಹೇಳೋಳು, ಹುಡುಗ ನನಗೆ ಬ್ಲಾಕ್ ಮೇಲ್ ಮಾಡ್ತಾನೆ, ಹುಡುಗ ನನಗೆ ಕೊಂದಾಗ್ಬಿಡ್ತಾನೆ ಅಂತ ಹೇಳಿ ಹುಡುಗನ ಸ್ವಲ್ಪ ಹೆದರ್ತಾ ಇದ್ಲು. ಅದೇನಿದೆ ಹೇಳು ಅಂದ್ರೆ ಹೇಳ್ತಿರ್ಲಿಲ್ಲ ಅವಳು. ಏನೇ ಇದ್ರು ಅವಳ ಮೇಲೆ ತಪ್ಪು ಹಾಕೊಳ್ಳೋಳು, ಹುಡುಗನ ಮೇಲೆ ಎಲ್ಲೂ ಬಿಟ್ಕೊಡ್ತಿರ್ಲಿಲ್ಲ ಅವಳು. ಸರ್ ತವ್ರ ಮನೆಗೆ ಹೋದ್ರೆ ಅವ್ರ ಅಪ್ಪ ಅಮ್ಮ ಇಬ್ರು ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು. ಅವ್ರ ಮನೆಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಊರಲ್ಲೆಲ್ಲ ಗೊತ್ತು. ಅವ್ರ ಅಪ್ಪ ಅಮ್ಮ ಬಂದು ಈ ತರ ಮಾಡಿದಾಳೆ ಅಂತ ಅವರೇ ಬೇಜಾರು ಮಾಡ್ಕೊಳ್ತಾ ಇದ್ರು. ಆಮೇಲೆ ಹುಡುಗಂಗೆ ಫೋನ್ ಮಾಡಿದ್ರೆ ಹುಡುಗನ ಫೋನ್ ಸ್ವಿಚ್ ಆಫ್ ಆಗ್ತಾ ಇದೆ. ಶರತ್ ಕುಮಾರ್ ಅಂತ. ಸರ್ ರಾತ್ರಿ 11:50ಕ್ಕೆ ಕಸ ಹಾಕ್ತೀನಿ ಅಂತ ಹೋಗಿದ್ದಾಳೆ. ಕಸ ಹಾಕ್ಬೇಕಾದ್ರೆ ನಮ್ದು ಒಂದು ಬ್ಯಾಗ್ ಇತ್ತು, ಬ್ಯಾಗು ತಗೊಂಡು ಹೋಗಿದ್ದಾಳೆ. ಕಸದ ಬುಟ್ಟಿ ಜೊತೆ ಬ್ಯಾಗು ತಗೊಂಡು ಹೋಗಿದ್ದಾಳೆ. ಸರ್ ಅವತ್ತು ನಾನು ಮ್ಯಾಚ್ ನಮ್ಮ ಬ್ರದರ್ ಮನೆಗೆ ಬಂದೆ. ಶನಿವಾರ ನೈಟ್ ಒಂದು 8:00ವರೆಗೆ ನಮ್ಮ ಬ್ರದರ್ ಮನೆಗೆ ಬಂದೆ. ಬ್ರದರ್ ಮನೆಗೆ ಬಂದು ಅಕ್ಕಿ ಪ್ಯಾಕೆಟ್ ಬುಕ್ ಮಾಡ್ಕೊಂಡು ಅವ್ನು ಊಟ ಮಾಡ್ಕೊಂಡು ಹೋಗೋದ. ಆದ್ರೆ ನಮ್ಮ ಮನೇಲಿ ಮಕ್ಳು ಕಾಯ್ತಿರ್ತಾರೆ ಅಂತ ಮನೆಗೆ ಹೋದೆ. 9:30 ಹೋದೆ. ಊಟ ಹಾಕಿದ್ಲು, ಊಟ ಮಾಡಿದೆ. ಊಟ ಮಾಡಿದ ತಕ್ಷಣ ಸ್ವಲ್ಪ ಒಂದು 1/4 ಗಂಟೆ 20 ನಿಮಿಷ ಆದ್ಮೇಲೆ ಸ್ವಲ್ಪ ತಲೆ ಸುತ್ತಂಗಾಯ್ತು. ನಾನು ಯಾಕೋ ತಲೆ ಸುತ್ತಾ ಇದೆ ಅನ್ಸಿದೆ. ಅವತ್ತು ಯಾವತ್ತಿಲ್ದಿರೋದು ಹಾಸಿಗೆ ಅವಳಿ ಹಾಸಿದ್ಲು. ಹೋದೆ, ಮನ್ಕೊಂಡೆ. ಅವತ್ತು ಶನಿವಾರ ಅಂದ್ರೆ ನಾವು ಭಾನುವಾರ ಲೇಟಾಗಿ ಹೇಳ್ತೀವಲ್ಲ ಅನ್ಕೊಂಡು ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟೆ. ಮಕ್ಳ ಹತ್ರ ಮೊಬೈಲ್ ಇತ್ತು. ನಮ್ಮ ವೈಫ್ ನೀನು ನನಗೆ ಇಲ್ಲಿ ಹೊಡಿದ್ಯಾ ಅನ್ಕೊಂಡು ಅವಳೇ ಕಿರಿಕ್ ಮಾಡ್ಕೊಂಡು ಜಗಳ ಆಡೋಕೆ ಬಂದು. ಅದು ನನಗೆ ಸುಸ್ತಾಗ್ತಿದೆ, ಬಿಟ್ಬಿಡು ಅಂದ್ರೆ ಅವಳು ಹಂಗೆ ನಾನು ಸ್ವಲ್ಪ ಮಲ್ಗಕ್ ಮಾಡ್ತಾ ಇದ್ದೀನಿ. ಅವಳು ಬಂದು ಮುಖದ ಮೇಲೆಲ್ಲ ನೀರು ಹಾಕೋದು, ಮುಖಕ್ಕೆ ಹೊಡಿಯೋದೆಲ್ಲ ಮಾಡಿದ್ಲು. ಆದ್ರೆ ಅವಳು ಹೇಳೋದು ಗೊತ್ತಾಗ್ತಿತ್ತು, ನನಗೆ ಹೇಳಕ್ ಆಗ್ತಿರ್ಲಿಲ್ಲ. ಹಂಗೆ ಮಾಡ್ತಾ ಕಸ ಎಲ್ಲ ಹಾಕ್ಬರ್ತೀನಿ ಅಂತ ಕೇಳಿದ್ದು. ಮೇನ್ ರೋಡ್ ಅಂತ ಹೇಳಿದೆ. ಕಸ ಹಾಕ್ಬಿಡ್ತಂತ ರಾತ್ರಿ 11:45 ಹೋಗಿದ್ರು ಅದು ಗೊತ್ತು ಅಷ್ಟೇ. ಆಮೇಲೆ ಅವಳು ಎಲ್ಲಿ ಹೋದ್ಲು ಏನೂ ಗೊತ್ತಿಲ್ಲ. ಆಮೇಲೆ ಮಲಗಿಬಿಟ್ಟಿದೆ. ರಾತ್ರಿ ಒಂದು 2:02 ಎಚ್ಚರಿಕೆ ಆಗಿ ನೋಡ್ತೀನಿ, ಹಾಸ್ಟೆಲ್ ಇಲ್ಲ ಅಂತೇಳಿ ಇಮಿಡಿಯೇಟ್ ಬಾತ್ರೂಮಿಗೆ ಹೋಗ್ತೀನಿ. ಬಾತ್ರೂಮಲ್ಲಿ ಇರಲ್ಲ, ಟೆರಸ್ಸಿಗೆ ಹೋಗ್ತೀನಿ, ಅಲ್ಲೂ ಇರಲ್ಲ. ಅವಾಗ ಇಮಿಡಿಯೇಟ್ ನಮ್ಮ ಬ್ರದರಿಗೆ ಫೋನ್ ಮಾಡ್ತೀನಿ, ಇಲ್ಲ ಈ ಥರ ಆಗಿದೆ ಅಂತ. ಇಮಿಡಿಯೇಟ್ ಅವ್ರ ಮನೆಗೆ ಹೋಗ್ತೀನಿ. ಆಮೇಲೆ ಅವ್ರಿಗೆ ಕರ್ಕೊಂಬಂದು ನಮ್ಮ 2 ಮಕ್ಕಳನ್ನ ಅವ್ರ ಮನೆಗೆ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ಚಿಕ್ಕಬಾಣವರ ರೈಲ್ವೆ ಸ್ಟೇಷನು 8ನೇ ಮೈಲಿ ಎಲ್ಲ ಹುಡುಕ್ತೀವಿ, ಅಲ್ಲೂ ಸಿಗಲ್ಲ. ಅವಾಗ ಏನು ಮಾಡ್ತೀವಿ, ಹೊಸಕೆರಳಿ ನಮ್ದು ಹಳೆ ಮನೆ ಇತ್ತಲ್ಲ, ಅಲ್ಲೋಗಿ ನೋಡ್ತೀವಿ. ಅಲ್ಲಿ ಹುಡುಗಂದು ಬೈಕ್ ಇರಲ್ಲ. ಅಲ್ಲಿ ಅವಾಗ ಒಂದು 50% ಕನ್ಫರ್ಮ್ ಆಗುತ್ತೆ ಇಲ್ಲ ಅಂತ. ಅಲ್ಲಿಂದ ಬಂದು ಸೀದಾ ಬಗಲ್ಗುಂಟೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಇನ್ನೂ ಬಂದಿಲ್ಲ ಸರ್.